ನಮಸ್ಕಾರ ಸ್ನೇಹಿತರೆ, ಜ್ಞಾನವಿ ಅಡುಗೆ ಮನೆಗೆ ಸ್ವಾಗತ. ನಾನಿವತ್ತು ಒಂದು ಅರ್ಧ ಕೆಜಿ ಮಟನ್ ಬಿರಿಯಾನಿ ಮಾಡ್ತಾಯಿದ್ದೀನಿ. ಇದಂತೂ ರುಚಿ ತುಂಬ ಡಿಫ್ರೆಂಟಾಗಿರುತ್ತೆ. ಮಾಡೋದು ಅಷ್ಟೇ ಸ್ವಲ್ಪ ಡಿಫ್ರೆಂಟಾಗೈತೆ. ಅಂದರೆ ಡಿಫ್ರೆಂಟಾಗೈತೆ ಅಂದ್ಬಿಟ್ಟು ತುಂಬ ಸುಲಭವಾಗಿ ಮಾಡ್ಕೋಬೋದು, ಕಷ್ಟ ಏನಲ್ಲ. ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಇದಂತೂ ಮಟನ್ ಬಿರಿಯಾನಿ ಈ ರೀತಿ ಮಾಡಿದ್ರೆ ಎಲ್ಲರೂ ಕೇಳ್ತಾರೆ, ಹೋಟ್ಲಿಂದ ತಂದಿದ್ದ ಇಲ್ಲ ಮನೇಲೆ ಮಾಡಿದ್ದ ಅಂತ. ಅಷ್ಟು ರುಚಿಯಾಗಿರುತ್ತೆ. ಮಾಡೋ ವಿಧಾನ ಹೇಗೆ ಅಂತ ನೋಡೋಣ. ಅರ್ಧ ಕೆಜಿಯಷ್ಟು ಮಟನ್ ತಗೊಂಡಿದ್ದೀನಿ. ಒಂದು 4 ಟೈಮ್ ಕ್ಲೀನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಇದನ್ನು ಮ್ಯಾರಿನೇಟ್ ಮಾಡ್ಕೋಬೇಕಾಗುತ್ತೆ. ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಧನಿಯಾದ ಪೌಡ್ರು 1 ಸ್ಪೂನು, ಮೆಣಸಿನ್ಕಾಯಿ ಪುಡಿ 1 ಸ್ಪೂನು. ಇದಕ್ಕೆ ಮಸಾಲನೂ ಅಷ್ಟೇ ಜಾಸ್ತಿ ಏನು ಬೇಕಾಗಲ್ಲ, ಕಮ್ಮಿ ಮಸಾಲನೇ ಹಾಕ್ಕೊತಾ ಇದ್ದೀನಿ ನಾನು. ಅರ್ಧ ಸ್ಪೂನು ಗರಂ ಮಸಾಲ ಮತ್ತು ಜೀರಿಗೆ ಪೌಡ್ರು ಹಾಕ್ಕೊಂಡಿದ್ದೀನಿ. ಒಂದು 3ರಿಂದ 4 ಹಸಿಮೆಣ್ಸಿನ್ಕಾಯಿ ಈ ರೀತಿ ಉದ್ದ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಹಸಿಮೆಣ್ಸಿನ್ಕಾಯಿ ಬೇಡ ಅಂದರೆ ಸ್ಕಿಪ್ ಮಾಡಿ. ಇನ್ನೊಂದು ಅರ್ಧ ಸ್ಪೂನಷ್ಟು ಮೆಣಸಿನ್ಕಾಯಿ ಪೌಡ್ರು ಜಾಸ್ತಿ ಕೂಡ ಹಾಕ್ಕೊಂಡ್ರು ನಡಿತೈತೆ. ನಾನಿಲ್ಲಿ ಹಸಿಮೆಣ್ಸಿನ್ಕಾಯಿ ಕೂಡ ಹಾಕ್ಕೊಂಡಿದ್ದೀನಿ. ಒಂದು ಅರ್ಧ ನಿಂಬೆಹಣ್ಣಷ್ಟು ಕೂಡ ಹಾಕ್ಕೊಂಡು ಒಂದು ಅರ್ಧ ಕಪ್ಪು ಮೊಸರು ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ನಿಂಬೆಹಣ್ಣು ಮತ್ತು ಮೊಸರು ಯಾವ್ದಾರ ಒಂದು ಹಾಕೋಬೋದು. ಮೊಸರು ಬೇಡ ಅಂದರೆ ನಿಂಬೆಹಣ್ಣು ಒಂದು ಹಾಕ್ಕೊಳ್ಳಿ, ಇಲ್ಲ ಮೊಸರು ನಿಂಬೆಹಣ್ಣು ಬೇಡ ಅಂದರೆ ಮೊಸರು 1 ಕಪ್ ಹಾಕ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ. ಮಟನ್ಗೆ ಎಷ್ಟು ಬೇಕೋ ಅಷ್ಟು. ಸ್ವಲ್ಪ ಇಲ್ಲಿ ಅರಿಶಿನ ಪೌಡ್ರು ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಅರಿಶಿನ ಪೌಡ್ರು ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಇಲ್ಲಾಂದರೂ ಒಂದು ಅರ್ಧ ಗಂಟೆ ಟೈಮ್ ನೆನೆಬೇಕಿಲ್ಲಿ. ಒಂದು 20 ನಿಮಿಷದಿಂದ ಒಂದು ಅರ್ಧ ಗಂಟೆ ನೆನೆದ್ರೆ ಸಾಕಾಗುತ್ತೆ. ಅಕ್ಕಿ ಕೂಡ ನಾನು ನೆನೆಸ್ಕೊತೀನಿ. ನಾನಿಲ್ಲಿ ಬಾಸುಮತಿ ಅಕ್ಕಿ ತಗೊಂಡಿದ್ದೀನಿ. ಒಂದು ಅರ್ಧ ಕೆಜಿ ಅಷ್ಟು ಐತೆ ಬಾಸುಮತಿ ಅಕ್ಕಿ. ಇದನ್ನು ಬಾಸುಮತಿ ಅಕ್ಕಿ ಅರ್ಧ ಕೆಜಿ ತಗೊಂಡು ಕ್ಲೀನಾಗಿ ಒಂದು 3ರಿಂದ 4 ಟೈಮ್ ಇದನ್ನು ಕ್ಲೀನಾಗಿ ತೊಳ್ಕೊಂಡು ಮುಳುಗೋಷ್ಟು ನೀರು ಹಾಕ್ಕೊಂಡು ನೆನೆಸ್ಕೊತಾ ಇದ್ದೀನಿ. ಒಂದು 20 ನಿಮಿಷ ನೆಂದರೆ ಸಾಕು. ಮಟನು ಅಷ್ಟೇ ಒಂದು 20 ನಿಮಿಷ ನೆಂದೈತೆ. ಇವಾಗ ಬಿರಿಯಾನಿ ಮಾಡ್ಕೊಳ್ಳೋದಕ್ಕೆ ಕುಕ್ಕರ್ ಇಟ್ಕೊಂಡು ಒಂದು 2 ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ನಾನು ಎಣ್ಣೆನೂ ಜಾಸ್ತಿ ಯೂಸ್ ಮಾಡಲ್ಲ, ಕಮ್ಮಿ ಎಣ್ಣೆ ಯೂಸ್ ಮಾಡ್ತೀನಿ ನಾನು. ಒಂದು 2 ಸ್ಪೂನ್ ಎಣ್ಣೆ, ಒಂದು ಅರ್ಧ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. ತುಪ್ಪ ಬೇಡ ಅಂತಂದರೆ ಎಣ್ಣೆನೇ ಹಾಕೋಬೋದು, ಇಲ್ಲ ಎಣ್ಣೆ ಸ್ಕಿಪ್ ಮಾಡಿ ತುಪ್ಪ ಕೂಡ ಹಾಕೋಬೋದು. ಎರಡರಲ್ಲಿ ಯಾವ್ದು ಹಾಕ್ಕೊಂಡು ನಡಿತೈತೆ. ಎಣ್ಣೆನೂ ಮತ್ತು ತುಪ್ಪ ಬಿಸಿ ಆಗೈತೆ. ಒಂದು ಈರುಳ್ಳಿ ಈ ರೀತಿ ಉದ್ದ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ದಪ್ಪ ಗೆಡ್ಡೆ ಒಂದು ಈರುಳ್ಳಿ ಐತೆ. ಸಣ್ಣದಾದರೆ ಒಂದು 2 ಈರುಳ್ಳಿ ಹಾಕ್ಕೊಳ್ಳಿ. ಒಂದು ಅರ್ಧ ಕೆಜಿಗೆ ಒಂದು 2 ಈರುಳ್ಳಿ ಬೇಕಾಗುತ್ತೆ. ನಾನು ದಪ್ಪ ಇರೋದ್ರಿಂದ ಒಂದು ಈರುಳ್ಳಿ ಅಷ್ಟು ಹಾಕ್ಕೊಂಡಿದ್ದೀನಿ. ಈರುಳ್ಳಿನ ನಾನು ಕ್ಲೀನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ನಮಗೆ ಮಟನ್ನು ಬಿರಿಯಾನಿ ಮಾಡೋದಕ್ಕೆ ಈರುಳ್ಳಿ ಕ್ಲೀನಾಗಿ ಫ್ರೈ ಆದ್ರೇ ತುಂಬ ಟೇಸ್ಟು, ತುಂಬ ರುಚಿಯಾಗಿ ಬರೋದು. ಇಷ್ಟು ಬ್ರೌನ್ ಕಲರ್ ಆಗೋವರೆಗೂ ನಾನು ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಇದಕ್ಕೆ ಪಲಾವ್ ಸಾಮಾನು ಹಾಕ್ಕೊತಾ ಇದ್ದೀನಿ. ಪಲಾವ್ ಎಲೆ, ಮರಾಠಿ ಮಗು, ಚಕ್ಕೆ, ಸೋಂಪು, ಏಲಕ್ಕಿ, ಕಲ್ಲುವು ಇಷ್ಟು ಹಾಕ್ಕೊಂಡು ಎಲ್ಲ ಕ್ಲೀನಾಗಿ ಹುರ್ಕೊತಾ ಇದ್ದೀನಿ. ಇದನ್ನು ಹಾಕಿ ಒಂದು ಅರ್ಧ ನಿಮಿಷ ಹುರ್ಕೊಂಡ್ರೆ ಸಾಕು. ನೋಡಿ, ಅರ್ಧ ನಿಮಿಷ ಹುರಿದಿದ್ದಾಗೈತೆ. ಇವಾಗ ಮಟನ್ ಕೂಡ ಹಾಕ್ಕೊತಾ ಇದ್ದೀನಿ. ನೆನೆಸಿರೋ ಅಂಥ ಮಟನ್ ಕೂಡ ನಾನು ಹಾಕ್ಕೊತಾ ಇದ್ದೀನಿ. ನೋಡಿ, ಒಂದು 20 ನಿಮಿಷ ನೆಂದೈತೆ. ಇದಕ್ಕೆ ಇನ್ನೇನು ಮಸಾಲೆ ಹಾಕಲ್ಲ, ಇಷ್ಟು ಹಾಕ್ಕೊಂಡ್ರೆ ಸಾಕಾಗುತ್ತೆ. ಮಸಾಲೆ ಆಲ್ರೆಡಿ ನಾವು ಮ್ಯಾರಿನೇಟ್ ಮಾಡೋದಕ್ಕೆ ಹಾಕ್ಕೊಂಡಿದ್ವಲ್ವ, ಅಷ್ಟು ಮಸಾಲೆ ಅದಕ್ಕೆ ಇನ್ನೇನು ಹಾಕಿಲ್ಲ. ಸ್ವಲ್ಪ ಪುದೀನ, ಕೊತ್ತಂಬರಿ ಸೊಪ್ಪು ಹಾಕಿ ಇದನ್ನು ಒಂದು ಮೀಡಿಯಮ್ ಫ್ಲೇಮಲ್ಲಿ ಒಂದು 2 ನಿಮಿಷ ಬೇಯಿಸ್ಕೋಬೇಕಾಗುತ್ತೆ. ಒಂದು 2 ನಿಮಿಷ ಕ್ಲೀನಾಗಿ ಬೇಯಿಸ್ಕೋಬೇಕು. ಅದು ನೀರೆಲ್ಲ ಬಿಟ್ಕೊಂಡು ಕ್ಲೀನಾಗಿ ಬೇಯುತ್ತೆ. ಈ ಥರ ತಿರುಗಿಸ್ಕೋಬೇಕಾಗುತ್ತೆ. ಅದು ತಳ ಹಿಡಿಯೋ ಚಾನ್ಸಸ್ ತುಂಬ ಇರುತ್ತೆ. ಅದಕ್ಕೆ ಈ ರೀತಿ ತಿರುಗಿಸ್ಕೊಂಡು ನಾವು ಕ್ಲೀನಾಗಿ ಒಂದು 2 ನಿಮಿಷ ಬೇಯಿಸ್ಕೊಂಡಿದ್ದಾದಮೇಲೆ ಅದು ಬೇಯೋಷ್ಟು ನೀರು ಹಾಕ್ಕೋಬೇಕು. ಜಾಸ್ತಿ ಹಾಕೊಳ್ಳೋದಕ್ಕೆ ಹೋಗ್ಬಾರ್ದು. ಅದು ಬೇಯೋಷ್ಟು ನೀರು ಹಾಕ್ಕೊಂಡು ಒಂದು ಕುಕ್ಕರ್ ಕ್ಯಾಪ್ ಕ್ಲೋಸ್ ಮಾಡಿ 2 ವಿಸಲ್ ಬಂದರೆ ಸಾಕು. ಜಾಸ್ತಿ ಬರೋದು ಬೇಡ, 2 ವಿಸಲ್ ಬಂದರೆ ಸಾಕು. 2 ವಿಸಲ್ ಕೂಡ ಬಂದೈತೆ. ಮಟನ್ನು ಅಷ್ಟೇ ಕ್ಲೀನಾಗೆಲ್ಲ ಬೆಂದೈತೆ. ಇಷ್ಟು ಚೆನ್ನಾಗಿ ಮಟನ್ ಬೆಂದೈತೆ ನೋಡಿ. ಅದರಲ್ಲಿ ಸ್ವಲ್ಪ ನೀರೈತೆ. ಅದಕ್ಕೆ ನಾವು ಅಕ್ಕಿ ಹಾಕ್ಕೊಂಡಿದ್ದಾದಮೇಲೆ ಅಕ್ಕಿಗೆ ಸ್ವಲ್ಪ ನೀರು ಕಮ್ಮಿ ಹಾಕೋಬೇಕಾಗುತ್ತೆ. ನೋಡಿ, ಒಂದು ಅರ್ಧ ಗ್ಲಾಸಷ್ಟು ನೀರೈತೆ. ನೋಡಿ, ಇಷ್ಟು ನೀರೈತೆ. ಅದಕ್ಕೆ ಸ್ವಲ್ಪ ನೀರು ಕಮ್ಮಿ ಹಾಕ್ಕೊತೀನಿ. ಮಟನಲ್ಲಿ ನೀರು ಬಿಟ್ಕೊಂಡು ಬೆಂದೈತೆ. ನಾನು ನೀರು ಕಮ್ಮಿನೇ ಹಾಕಿದೆ, ಆದರೆ ಮಟನಲ್ಲಿ ನೀರೆಲ್ಲ ಬಿಟ್ಕೊಂಡು ಕ್ಲೀನಾಗಿ ಮಟನ್ ಬೆಂದೈತೆ. ಅಕ್ಕಿ ಕೂಡ ಹಾಕ್ಕೊತಾ ಇದ್ದೀನಿ. ಅಕ್ಕಿ ಸ್ವಲ್ಪ ನೀರೆಲ್ಲ ಸೋದಿಸಿ ಕ್ಲೀನಾಗಿ ಹಾಕಬೇಕಾಗುತ್ತೆ ಅಕ್ಕಿನ. ಅಕ್ಕಿ ಹಾಕ್ಕೊಂಡಿದ್ದಾದಮೇಲೆ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ನೀಟಾಗಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಟನ್ ಪೀಸು ಅಷ್ಟೇ ತುಂಬಾ ಚೆನ್ನಾಗಿ ಬೆಂದೈತೆ. ತುಂಬ ಸಾಫ್ಟಾಗಿ ಕೂಡ ಬೆಂದೈತೆ. ಸ್ವಲ್ಪ ಬಿಸಿ ಐತೆ, ಮುಟ್ಟೋದಕ್ಕೆ ಆಗ್ತಾಯಿಲ್ಲ. ತುಂಬ ಸಾಫ್ಟಾಗಿ ಕೂಡ ಬೆಂದೈತೆ ಮಟನ್ನು. ಅಕ್ಕಿನ ಕ್ಲೀನಾಗಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ನಾವು ಜಾಸ್ತಿ ರಫಾಗಿ ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬಾರ್ದು.
ನೆನೆಸಿರೋದ್ರಿಂದ ಅಕ್ಕಿನ ನೀಟಾಗಿ ಸ್ವಲ್ಪ ನಿಧಾನವಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ರಫಾಗಿ ಮಿಕ್ಸ್ ಮಾಡಿಕೊಂಡ್ರೆ ಅಕ್ಕಿ ಒಡೆದೋಗೋ ಚಾನ್ಸಸ್ ತುಂಬ ಇರುತ್ತೆ. ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ನಾನು 1-2 ಗ್ಲಾಸ್ ನೀರು ಹಾಕ್ಕೊತೀನಿ. ಈ ಥರ ಗ್ಲಾಸಲ್ಲಿ 2 ಗ್ಲಾಸ್ ನೀರು ಹಾಕ್ಕೊತಾ ಇದ್ದೀನಿ. ಅರ್ಧ kg ಅಕ್ಕಿಗೆ ಈ ಥರ ಗ್ಲಾಸಲ್ಲಿ ಒಂದು 2.5 ಗ್ಲಾಸ್ ಹಾಕ್ಕೊಂಡ್ರೆ ನೀರು ಸಾಕಾಗುತ್ತೆ. ಆಲ್ರೆಡಿ ಮಟನಲ್ಲೇ ಒಂದು ಅರ್ಧ ಲೋಟ ಅಷ್ಟು ನೀರಿತ್ತು. ಅದಕ್ಕೆ 1-2 ಗ್ಲಾಸ್ ನೀರು ಹಾಕ್ಕೊಂಡು ಸ್ವಲ್ಪ ಉಪ್ಪು ಕೂಡ ಹಾಕ್ಕೊಂಡಿದ್ದೀನಿ. ಅನ್ನ ಆಗೋದಕ್ಕೆ ಎಷ್ಟು ಬೇಕು ಅಷ್ಟೇ ಉಪ್ಪು ಹಾಕ್ಕೊಂಡಿದ್ದೀನಿ. ಅನ್ನಕ್ಕಾಗೋಷ್ಟು ಎಲ್ಲ ಸ್ವಲ್ಪ ನಿಧಾನವಾಗಿ ಮಿಕ್ಸ್ ಮಾಡಿಕೊಂಡು ಕೊತ್ತಂಬರಿ ಸೊಪ್ಪು ಪುದೀನ ಕೂಡ ಹಾಕಿ ಮಿಕ್ಸ್ ಮಾಡಿಕೊಂಡು ಒಂದು ಕುಕ್ಕರ್ ಕ್ಯಾಪ್ ಕ್ಲೋಸ್ ಮಾಡಿ 1 ವಿಸಲ್ ಬಂದರೆ ಸಾಕು. ಜಾಸ್ತಿ ಬರೋದು ಬೇಡ, 1 ವಿಸಲ್ ಸಾಕು. 1 ವಿಸಲ್ ಕೂಡ ಬಂದೈತೆ. ಅನ್ನ ತುಂಬ ಚೆನ್ನಾಗಾಗೈತಿ. ಬಿರಿಯಾನಿ ಅಂತೂ ತುಂಬ ಚೆನ್ನಾಗಾಗೈತಿ. ಎಷ್ಟು ಚೆನ್ನಾಗಾಗೈತೆ ನೀವೇ ನಿಮಗೆ ಕಾಣಿಸ್ತಾ ಇತ್ತಲ್ಲ, ಇಷ್ಟು ಚೆನ್ನಾಗಾಗೈತೆ. ನೀವೊಂದ್ಸಲ ಈ ವಿಧಾನದಲ್ಲಿ ಮಾಡಿ ನೋಡಿ. ರುಚಿ ಅಂತೂ ತುಂಬ ಚೆನ್ನಾಗಿರುತ್ತೆ. ನೋಡಿ ಅನ್ನನೂ ಅಷ್ಟೇ ತುಂಬ ಸಾಫ್ಟಾಗಿ ತುಂಬ ಬಿಡಿಯಾಗಿ ಆಗೈತೆ. ನಿಮ್ಗೆ ಇನ್ನು ಸ್ವಲ್ಪ ಬಿಡಿಯಾಗಿ ಬೇಕು ಅಂದರೆ ಇನ್ನು ಸ್ವಲ್ಪ ನೀರು ಕಮ್ಮಿ ಮಾಡ್ಕೊಳ್ಳಿ. ನನಗೆ ಇಷ್ಟಿದ್ರೆ ಸಾಕು. ಅದಕ್ಕೆ ಇಷ್ಟು ಸ್ವಲ್ಪ ಲೈಟಾಗಿ ಮೆತ್ತಗೆ ಮಾಡ್ಕೊಂಡಿದ್ದೀನಿ ಅಷ್ಟೇ, ಜಾಸ್ತಿ ಮೆತ್ತಗೂ ಆಗಿಲ್ಲ. ಆಲ್ಮೋಸ್ಟ್ ಇಷ್ಟಿದ್ರೇ ಚೆನ್ನಾಗಿರೋದು. ನಿಮ್ಗೆ ಇನ್ನು ಸ್ವಲ್ಪ ಬಿಡಿಯಾಗಿ ಬೇಕು ಅಂದರೆ ಸ್ವಲ್ಪ ನೀರು ಕಮ್ಮಿ ಮಾಡ್ಕೊಳ್ಳಿ. ಇದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ ನಾನು ಒಂದು ಪ್ಲೇಟ್ಗೆ ಹಾಕ್ಕೊಂಡು ಕೂಡ ಸರ್ವ್ ಮಾಡ್ಕೊತಾ ಇದ್ದೀನಿ. ರುಚಿ ಅಂತೂ ತುಂಬ ಚೆನ್ನಾಗಿತ್ತು. ನೀವೊಮ್ಮೆ ಟ್ರೈ ಮಾಡಿಬಿಟ್ಟು ಕಮೆಂಟ್ ಮಾಡಿ ಹೇಗಿತ್ತು ಅಂತ. ಇನ್ನು ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.